ಶಿವಕುಮಾರ್ ಹತ್ಯೆ ಖಂಡಿಸಿ ಇವತ್ತು ಎಸ್ಡಿಪಿಐ ಪ್ರತಿಭಟನೆ ನಡೆಸಿದೆ. ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಿ ಪೊಲೀಸರು ವೈಫಲ್ಯ ಹಾಗೆ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಅಶಾಂತಿ ವಾತಾವರಣ ಹಿನ್ನೆಲೆಯಲ್ಲಿ ನಗರದ ಕ್ಲಾಕ್ ಟವರ್ನಲ್ಲಿ ಪೊಲೀಸರು ಲಾಠಿ ಡ್ರಿಲ್ ನಡೆಸಿದ್ದಾರೆ. ಕೆಎಸ್ಆರ್ಪಿ ತುಕಡಿಯಿಂದ ಲಾಠಿ ಡ್ರಿಲ್ ನಡೆಸಿದ್ದು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೂಚನೆಯಂತೆ ಡ್ರಿಲ್ ಮಾಡಲಾಗಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮೇ 12ರಂದು ನಡೆದಿದ್ದ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 353 ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಬಂಟ್ವಾಳದ ಕಾವಳಪಡೂರು ಎಂಬಲ್ಲಿ ಈ ಘಟನೆ ನಡೆದಿದ್ದು, ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣವನ್ನ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಪುತ್ತಿಲ ಪರಿವಾರ ಮುಖ್ಯಸ್ಥ ಅರುಣ್ ಕುಮಾರ್ ಪುತ್ತಿಲ ಗಡಿಪಾರಿಗೆ ನಿರ್ಧರಿಸಲಾಗಿದೆ. ಇದಕ್ಕೂ ಮುನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ನೋಟಿಸ್ ನೀಡಲಾಗಿದ್ದು, ಜೂನ್ 6ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ದರೆ ನೇರವಾಗಿ ಗಡಿಪಾರು ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಶರಬಾದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇನ್ನು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮೇ 12ರಂದು ನಡೆದಿದ್ದಂಥ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 353 ಅಡಿ ಪ್ರಕರಣ ದಾಖಲಾಗಿದೆ. ಬಂಟ್ವಾಳದ ಕಾವಳಪಡೂರು ಎಂಬಲ್ಲಿ ನಡೆದಿದ್ದಂಥ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡಿದ್ರು ಅಂತ ಹೇಳಲಾಗಿದೆ. ಕನ್ನಡ ಭಾಷೆಗೆ ಅಪಮಾನ ಮಾಡಿದ್ದ ತಮಿಳು ನಟ ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಸಿನಿಮಾ ಬ್ಯಾನ್ ರಾಜ್ಯದಲ್ಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಸಿದ ಬಳಿಕ ಈ ನಿರ್ಧಾರಕ್ಕೆ ಬರಲಾಗಿದೆ ಎನ್ನಲಾಗಿದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕಿಡಿಕಾರಿದೆ. ರಾಜ್ಯದೆಲ್ಲೆಡೆ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿತ್ತು. ಇದೀಗ ಥಗ್ ಲೈಫ್ ಸಿನಿಮಾದ ಮುಂಗಡ ಬುಕಿಂಗಿಗೆ ಅವಕಾಶ ಕೊಡದಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗಾಗಲೇ ಮೌಖಿಕ ಸೂಚನೆ ನೀಡಿದೆ ಎನ್ನಲಾಗಿದೆ. ಕ್ಷಮೆ ಕೇಳೋವರೆಗೂ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಿರಲು ನಿರ್ಧಾರ ಮಾಡಲಾಗಿದೆ ಎನ್ನಲಾಗಿದೆ. ಈ ಮಧ್ಯೆ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಹಾಗೂ ಪ್ರದರ್ಶನಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ದೇಶಿಸಬೇಕು ಅಂತ ಅರ್ಜಿ ಹಾಕಿದ್ದಾರೆ. ಇದೇ ವೇಳೆ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಭದ್ರತೆ ಒದಗಿಸುವಂತೆ ಸೂಚಿಸಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಿಇಒ ಮೂಲಕ ಕಮಲ್ ಹಾಸನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಮಲ್ ಹಾಸನ್ ಕೋರ್ಟಿಗೆ ಹೋದ್ರೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಫೈನಲಿ ಒಂದು ಧೈರ್ಯದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ತೇಪೆ ಹಚ್ಚುವಂತೆ ಕೆಲಸ ಆಗ್ತಾ ಇತ್ತು, ಬಟ್ ಈಗ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತು ಮಾತನಾಡಿರುವಂತ ಅವರು, ನಮ್ಮ ಎಲ್ಲ ವಿತರಕರು, ಪ್ರದರ್ಶಕರು ನಮ್ಮ ಜೊತೆ ಇದ್ದಾರೆ. ಅವರು ಕೋರ್ಟ್ಗೆ ಹೋಗ್ಲಿ, ನಾವು ಕೇವಿಯಟ್ ಹಾಕ್ತೀವಿ. ನಾವು ಕಾನೂನು ಬಾಹಿರವಾಗಿ ಏನನ್ನೂ ಕೂಡ ಮಾಡ್ತಾ ಇಲ್ಲ. ಕ್ಷಮೆ ಕೇಳ್ದಿದ್ರೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರು. ಕೋರ್ಟ್ಗೆ ಹೋಗೋರ ವಿಷಯ ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅಲ್ವಾ. ನಾವು ಲೀಗಲ್ ಅವರು ಸಂಪರ್ಕ ಮಾಡಿ ನಾವು ಕೇವಿಟ್ ಹಾಕಬೇಕನ್ನೋದು ನಮ್ಮ ಚೇಂಬರ್ ನಿಲುವಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಓನ್ಲಿ ಸಿನಿಮಾ ಇಂಡಸ್ಟ್ರಿ ವಿಷಯ ಅಲ್ಲ, ಇದು ನಾಡಿನ ವಿಷಯ ಆಗಿದೆ, ಭಾಷೆನ ವಿಷಯ ಆಗಿದೆ. ಹಾಗಾಗಿರೋದ್ರಿಂದ ನಮ್ಮ ಗೌರ್ಮೆಂಟಿಂದನೂ ಒಂದು ಲೆಟ್ರ್ ಬಂದಿದೆ, ಪತ್ರ ಮುಖೇನ ತಿಳಿಸಿದ್ದಾರೆ ನಮ್ಮ ಶಿವರಾಜ್ ತಂಗಡಿಗ ಸಾಹೇಬರು. ಅದರಿಂದ ನಾವು ಏನು ಇವತ್ತು ಕನ್ನಡ ಸಂಘಟನೆಗಳಿದಾವಲ್ಲ, ಎಲ್ಲರೂ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ರಂತೆ ಇಡೀ ನಮ್ಮ ಎಂಟೈರ್ ಕರ್ನಾಟಕದ ಜನತೆ ಇದನ್ನು ಶಮಿಸೋದೇ ಇಲ್ಲ. ಅವ್ರು ಅಪಾಲಿಸಿ ಕೇಳಲೇಬೇಕಂತ ಹೇಳಿದ್ದಾರೆ. ಇಷ್ಟು ನಡಿಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಅಂದರೆ ನಾವು ಯಾವ ರೀತಿ ಅವ್ರನ್ನ ಪರಿಗಣಿಸ್ಕೋಬೇಕೋ ಗೊತ್ತಾಗ್ತಾ ಇಲ್ಲ ಸರ್. ನಮ್ಮ ನಿಲುವಂತೂ ಖಂಡಿತವಾಗಿ ಯಾವುದೇ ಕೋರ್ಟ್ಗೆ ಹೋಗಲಿ, ಎಲ್ಲಿಗಾರ ಹೋಗಲಿ ಸರ್, ನಾವು ಕಾನೂನು ಬಾಹಿರವಾಗಿ ಏನೂ ಮಾಡಲ್ಲ. ನಮ್ಮಲ್ಲಿ ನಾವೇ ಸೆಲ್ಫ್ ರೆಗ್ಯುಲೇಷನ್ ಅಂತೀವಿ, ಸ್ವಯಂ ಘೋಷಿತವಾಗಿ ನಮ್ಮ ಥಿಯೇಟರ್ಗಳಲ್ಲಿ ಹಾಕೋದಿಲ್ಲ. ನಮ್ಮ ವಿತರಕರು. ಇನ್ನು ಸಾರಾ ಗೋವಿಂದ ಕೂಡ ಇದೇ ವೇಳೆ ಮಾತನಾಡಿ ಹಿರಿಯ ನಟ ದೊಡ್ಡಣ್ಣ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದೊಡ್ಡಣ್ಣ ಅವರಿಗೆ ಫೋನ್ ಮಾಡಿದರೆ ಪ್ರತಿಕ್ರಿಯಿಸ್ತಾ ಇಲ್ಲ, ಕನ್ನಡ ಪರ ಹೋರಾಟಕ್ಕೆ ಕಲಾವಿದರ ಸಂಘ ಸ್ಪಂದಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಒಂದು ನಿಮಿಷ, ನಟನೆ ಮಾಡೋರನ್ನ ನಿದ್ದೆ ಮಾಡೋರನ್ನ ಎಬ್ಬರಿಸ್ಬೋದು, ನಟನೆ ಮಾಡೋರನ್ನ ಹೆಂಗೆ ಎಬ್ಬರಿಸ್ತೀರಾ ನೋಡಿ. ಇಲ್ಲಿ
ಅಲ್ಲ ಒಂದ್ ನಿಮಿಷ ಹೆಸರೇ ಫೋನ್ ಮಾಡಿದ್ದೀನಿ ಸರ್ ದೊಡ್ಡಣ್ಣ ಇಲ್ಲ ಬೇಡ ಬಿಡಿ ಈಗ ಅದೇನೋ ಆಗಲಿ ಸರ್ ನಮ್ಮ ತೀರ್ಮಾನ ಅಂತೂ ಒಂದು ಸತ್ಯ ಸರ್ ನಿಮ್ಮ ಜೊತೆ ನಾವು ಇರ್ತೀವಿ ಯಾವ ಕಾರಣದಲ್ಲೂ. ಕಮಲ್ ಹಾಸನ್ ಕೋರ್ಟ್ಗೆ ಹೋಗಿರುವ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ನಾನು ಸರ್ಕಾರದ ಪ್ರತಿನಿಧಿಯಾಗಿ ಪತ್ರ ಬರೆದಿದ್ದೆ. ವಾಣಿಜ್ಯ ಮಂಡಳಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಕೋರ್ಟ್ ಏನ್ ಮಾಡುತ್ತೆ ನೋಡೋಣ. ನಮ್ಮ ನಿಲುವನ್ನ ನಾವು ಕೋರ್ಟ್ಗೆ ತಿಳಿಸ್ತೇವೆ. ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಗಣಿಗ ರವಿಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟರು. ಸರಿ, ಈಗ ನಾವಿನ್ನೂ ಅದು ಏನೂ ಆಗಲಾರ್ದ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಹೋಗ್ಲಿ, ಒಂದು ನಮಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯ ಕನ್ನಡದ ಬಗ್ಗೆ ಎಲ್ಲರೂ ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ. ಕೋರ್ಟ್ನಾಗೂ ನಮ್ಮ ವಿಚಾರವನ್ನು ಇದು ಮಾಡ್ಬೋದು. ಆದರೆ ನಾವೀಗ ಕೋರ್ಟಿನ ಮುಂಚಿತವಾಗಿ ನಾನೇನು ಹೇಳಕ್ಕೆ ಬರೋಂಗಿಲ್ಲ. ಸರ್ಕಾರ ನೋಡಿ, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ಅದನ್ನು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀವಿ. ನನ್ನೇನು ವಿಚಾರ, ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದರೆ ನಿರ್ಧಾರ ತೊಗೊಂತಾರೆ. ಈಗಾಗಲೇ ವಾಣಿಜ್ಯ ಮಂಡಳಿ ಒಳ್ಳೆ ನಿರ್ಧಾರ ತೊಗೊಂಡಿದೆಯಲ್ಲ. ಅವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ. ಈಗೆಲ್ಲ ಅದು ನಿರ್ಧಾರ ಆಗಲಿ. ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಪತ್ರವನ್ನು ಬರೆದಿದ್ದೀನಿ, ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬರೆದಿದ್ದೀನಿ. ಅವ್ರು ನಿರ್ಧಾರ ತೊಗೊಂಡಿದ್ದಾರೆ, ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಹೆಂಗೆ ಹೇಳಿ, ಮುಂದೆ ಆಗೋದ್ರ ಬಗ್ಗೆ ಮುಂದೆ ಬರಲಿ, ಅದು ಬಂದದ್ನಾಗ ಮಾತಾಡುವಂಥ ಕೆಲಸ. ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ. ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಿಷೇಧ ಮಾಡಲಿ. ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ. ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟನತನ ತೋರಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂಥ ಬಾನ್ ಮುಷ್ತಾಕ್, ನಾನು ಅದಕ್ಕೆ ಉತ್ತರ ಹೇಳಿದ್ದೇನೆ. 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, 1 ಬೂಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದೇ ಅದಕ್ಕೆ ಉತ್ತರ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದೀಪಾ ವಾಸ್ತಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಉತ್ತರ ಹೇಳಿದೆ. ನಾನು 8 ಜ್ಞಾನಪೀಠ ಮತ್ತೆ 1 ಬೂಕರ್ ಪ್ರಶಸ್ತಿ ಪಡೆದಿದೆಯಲ್ಲ, ಅದರಲ್ಲಿ ಭಾಷೆ ಬಗ್ಗೆ ಯಾವುದೇ ರೀತಿಯ ಇದು ಒಂದು ಸಿಲಿ ಆರ್ಗ್ಯುಮೆಂಟ್ ಇದು. ಯಾಕೆಂತ ಹೇಳಿದರೆ ಯಾವುದೇ ಭಾಷೆ ಅದರ ವಯಸ್ಸನ್ನು ಕಟ್ಟಿಕೊಂಡು ಅದಕ್ಕೆ ಮಾನ್ಯತೆ ಸಿಕ್ಕುವಂಥದ್ದಲ್ಲ, ಅದಕ್ಕೆ ಸ್ಟೇಟಸ್ ಸಿಕ್ಕುವಂಥದ್ದು. ಇದು ಹಳೇದು, ಇದು ಹೊಸದು ಅಂತ ಹೇಳುವ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಎಲ್ಲ ಭಾಷೆಗಳು, ನಮ್ಮ ಕನ್ನಡ ಆಗಲಿ, ತಮಿಳಾಗಲಿ, ಇಂಗ್ಲೀಷ್, ಹಿಂದಿ, ಯಾವುದೇ ಎಲ್ಲ ಭಾಷೆಗಳು ಒಂದೇ. ಎಲ್ಲ ಭಾಷೆಗಳು ಮುಖ್ಯ. ಎಲ್ಲ ಭಾಷೆಗಳು ಅವೇ ಆದ ಒಂದೊಂದು ಸ್ಟೇಟಸ್ಗಳು ಇರುತ್ತವೆ. ಇದು ಒಂಥರ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಅಷ್ಟೆ. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಈ ವಿಚಾರದ ಬಗ್ಗೆ ಮಾತನಾಡಲ್ಲ. ಯಾಕಂದ್ರೆ ನನಗೆ ಇತಿಹಾಸ ಗೊತ್ತಿಲ್ಲ. ನಾನು ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಆದರೆ ನಾವು ಮತ್ತು ತಮಿಳರು ನೆರೆಹೊರೆಯವರು. ನಾವು ಸೌಹಾರ್ದತೆಯಿಂದ ಬಾಳಬೇಕು. ನಾವು ಅವರಿಗೆ ಕಾವೇರಿ ನೀರು ಕೊಡ್ತೇವೆ. ತಮಿಳುನಾಡಿನಿಂದ ತುಂಬಾ ಜನ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಶಾಂತಿ ಕಾಪಾಡಿಕೊಳ್ಳೋದು ಮುಖ್ಯ. ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. I don't want to comment because I don't know the history of that issue. So let me go to my records and then I will speak. I don't want to make this a political issue. We all are neighbors. We all have to work together, live together. Our water goes to Tamil Nadu. Tamil Nadu people come here. We are not enemies, we all are friends. But I would like to tell everyone to be. ನಟ ಕಮಲ್ ಹಾಸನ್ ವಿರುದ್ಧ ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನು ಮಾಡಿದ್ರು. ಕಮಲ್ ಹಾಸನ್ ಭಾವಚಿತ್ರ ಹಿಡಿದು ಧಿಕ್ಕಾರವನ್ನು ಕೂಗಿದ್ದಾರೆ. ಅಲ್ಲದೆ ಕಮಲ್ ಹಾಸನ್ ಕ್ಷಮಾಪಣೆಯನ್ನ ಕೇಳಲೇಬೇಕು, ಇಲ್ಲದಿದ್ರೆ ಕಮಲ್ ನಟನೆಯನ್ನು ಚಿತ್ರವನ್ನ ರಾಜ್ಯದಲ್ಲಿ ಬಿಡುಗಡೆಗೆ ಅವಕಾಶ ಮಾಡಿಕೊಡೋದಿಲ್ಲ. ಸರ್ಕಾರ ಕೂಡಲೇ ಕಮಲ್ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿ ಜೈಲಿಗಟ್ಟಬೇಕು ಅಂತ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಕಮಲ್ ಹಾಸನ್ ಕರ್ನಾಟಕ ಬರಕೂಡದು. ಕಮಲ್ ಹಾಸನ್ ಸಂಪೂರ್ಣ ಬಹಿಷ್ಕಾರ. ಕಮಲ್ ಹಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓಡಲೇಬಾರದು. ಕಮಲ್ ಹಾಸನ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಭಾರಿ ಹೋರಾಟ.
ಮತ್ತು ಕರ್ನಾಟಕದ ಚಲನಚಿತ್ರರಂಗ, ವಾಣಿಜ್ಯ ಮಂಡಳಿ, ಕನ್ನಡ ಸಿನಿಮಾ ನಟರು, ನಿರ್ದೇಶಕರು, ನಿರ್ಮಾಪಕರು, ಇಡೀ ಕನ್ನಡ ಚಲನಚಿತ್ರರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ.